ಕಡಲ ತಡಿಯಲ್ಲಿರುವ ಸಸಿಹಿತ್ಲು ಶ್ರೀ ಭಗವತಿ ದೇವಸ್ಥಾನ ತುಳುನಾಡಿನ ಒಂದು ಇತಿಹಾಸ ಪ್ರಸಿದ್ಧ ಕಾರಣಿಕ ಕ್ಷೇತ್ರ. ಸುಮಾರು 900 ವರ್ಷಗಳಷ್ಟು ಹಳೆಯದೆಂದು ವಿವಿಧ ಆಧಾರಗಳಿಂದ ಇದರ ಕಾಲ ನಿರ್ಣಯ ಮಾಡಲಾಗಿದೆ. ದಾರುಮತಿಯ ಮಗನಾದ ದಾನವ ದಾರಿಗಸುರನನ್ನು ಸಂಹರಿಸಲು ತ್ರಿಮೂರ್ತಿಗಳಿಂದಲೂ ದೇವತೆಗಳಿಂದಲೂ ಅಸಾಧ್ಯವೆನಿಸಿದಾಗ ಚಿಂತಿತನಾದ ಪರಮೇಶ್ವರನ ನೇತ್ರಬಿಂದು ತೊಡೆಗೆ ಬಿದ್ದು ತೊಡೆಯಲ್ಲಿ ಕುರುವಾಗಿ ಉದ್ಭವಿಸಿದವಳು ಭದ್ರಕಾಳಿ. ಬ್ರಾಹ್ಮಿ, ವೈಷ್ಣವಿ, ಮಾಹೇಶ್ವರಿ, ಇಂದ್ರಾಣಿ, ಕೌಮಾರಿ, ವಾರಾಹಿ ಹೀಗೆ ಷಟ್ ಕನ್ನಿಕೆಯರು ಅಸುರನೊನ್ನಿಗೆ ಯುದ್ಧ ಮಾಡಿ ಸೋತು ಹಿಂತಿರುಗಿದರು. ಇದನ್ನರಿತ ಭದ್ರಕಾಳಿಯು ಆ ಷಟ್ ಕನ್ನಿಕೆಯರು ಹಾಗೂ ಆದಿ ವೇದಾಳ ಅಂದರೆ ಗುಳಿಗನನ್ನು ಒಟ್ಟು ಸೇರಿಸಿಕೊಂಡು ದಾರಿಗಾಸುರನೊಂದಿಗೆ ಯುದ್ಧ ಮಾಡ್ತಾಳೆ. ದಾರಿಗಾಸುರ ನಾನಾ ರೂಪ ಧರಿಸಿ ಆಕೆಯನ್ನು ವಂಚಿಸಿ ತಪ್ಪಿಸಿಕೊಳ್ತಾನೆ. ಅವನ 1001ನೇ ರೂಪ ಶ್ವೇತ ಕುಕ್ಕುಟ ಅಂದರೆ ಬಿಳಿ ಕೋಳಿಯ ರೂಪ ಧಾರಣೆ ಮಾಡಿ ಓಡಿ ಹೋಗಿ ಪಾತಾಳದಲ್ಲಿ ಅಡಗಿ ಕೂರುತ್ತಾನೆ. ಅಲ್ಲಿಂದಲೂ ಅವನನ್ನ ಎಳೆದು ತಂದು ಭದ್ರಕಾಳಿ ಸಂಹಾರ ಮಾಡ್ತಾಳೆ. ಅವಳ ಕೋಪ ಶಮನವಾದಂತೆ ಕೈಲಾಸದಲ್ಲಿರಿಸಿಕೊಳ್ಳುವುದು ಆಪತ್ತೆಂದು ಅರಿತ ಶಿವನು ಅವಳನ್ನು ಭೂಮಿಗೆ ಕಳುಹಿಸಿಕೊಡುವ ಮನ ಮಾಡ್ತಾನೆ. ದಂಡರಾಜ, ಘಂಟಾಕರ್ಣ, ಗುಳಿಗನೊಂದಿಗೆ ಷಟ್ ಕನ್ನಿಕೆಯರು ಭೂಮಿಗೆ ಇಳಿದು ಬರುತ್ತಾರೆ. ಕೈಲಾಸದಿಂದ ಭೂಮಿಗಿಳಿದ ಸಪ್ತ ಮಾತೃಕೆಯರು ಭೂಮಿಗಿಳಿದ ಮೇಲೆ 100 ಹೆಸರುಗಳಿಂದ ನೆಲೆಯಾದ್ರು. ಶಾಂತರೂಪಳಾದ ಭಗವತಿಯು ತನ್ನ ಪರಿವಾರ ಶಕ್ತಿಗಳೊಂದಿಗೆ ಸಮುದ್ರದ ಮೂಲಕ ಪಯಣ ಬೆಳೆಸಿ ವಿಶ್ರಾಂತಿಗಾಗಿ ಪ್ರಕೃತಿದತ್ತ ರಮ್ಯ ಮನೋಹರವಾದ ಸಸಿಹಿತ್ಲು ಪ್ರದೇಶದ ಮಲಯಾಳ ತೋಟದ ಗೋಳಿಮರದ ಅಡಿಯಲ್ಲಿ ತನ್ನ ಪರಿವಾರ ಶಕ್ತಿ ಮತ್ತು ದುರ್ಗೆಯೊಂದಿಗೆ ಕುಳಿತಿರುವಾಗ ದಣಿವು ನೀಗಲು ಅಲ್ಲೇ ತೋಟದ ಕೆಲಸ ಮಾಡುತ್ತಿದ್ದ ಕೋಂದ ಕಣ್ಣಾಯ ಬಳಿ ಎಳನೀರು ತೆಗೆದುಕೊಡಲು ಕೇಳಿದಾಗ ಅವನು ಅದನ್ನ ನಿರಾಕರಿಸುತ್ತಾನೆ. ಇದರಿಂದ ಕೋಪಗೊಂಡ ಗುಳಿಗ ತನ್ನ ಮಹಿಮೆ ತೋರಿಸಲು ಭಯಭೀತನಾದ ಕೋಂದ ಕಣ್ಣಾಯ ಅವರಲ್ಲಿರುವ ದೈವಶಕ್ತಿಯನ್ನು ಅರಿತು ಎಳನೀರು ಕುಡಿಯಲು ಕೊಡುತ್ತಾನೆ. ಭಗವತಿ ದೇವಿಗೆ ನೀಡಿದ ಎಳನೀರನ್ನು ಕೋಂದ ಕಣ್ಣಾಯ ತಾನೇ ಕೆತ್ತಿ ನೀಡುತ್ತಾನೆ. ಅದನ್ನ ಭಗವತಿ ಕುಡಿಯುತ್ತಾರೆ. ಇದರಿಂದ ಕೋಪಗೊಂಡ ದುರ್ಗೆ, ಮಾನವ ಕೆತ್ತಿ ನೀಡಿದ ಎಳನೀರು ಕುಡಿದು ನೀನು ವಚನಭ್ರಷ್ಟೆ ಆದೆ, ಇನ್ನು ನಿನ್ನೊಂದಿಗೆ ನಾನು ಬರುವುದಿಲ್ಲ ಎಂದು ಕೋಪಗೊಂಡಾಗ ಭಗವತಿ ದೇವಿಯು, ನಾನು ಈ ಮಾನವನ ಭಕ್ತಿಗೆ ಮೆಚ್ಚಿದ್ದೇನೆ, ನಾನು ಇನ್ನು ಇಲ್ಲೇ ನೆಲೆಯಾಗುತ್ತೇನೆ, ನೀನು ಬಪ್ಪನಾಡಿನಲ್ಲಿ ನೆಲೆ ನಿಂತು ಲೋಕ ಕಲ್ಯಾಣ ಮಾಡು ಎಂದು. ಭಗವತಿಯು ಏಕದಾರು ಪೀಠದಲ್ಲಿ ಪ್ರಸನ್ನಳಾಗಿ ಕುಳಿತು ತನ್ನ ಎಡಭಾಗದಲ್ಲಿ ದಂಡರಾಜನನ್ನು, ಬಲಭಾಗದಲ್ಲಿ ಎಳೆಯ ಭಗವತಿ ಅಂದರೆ ದುರ್ಗೆಯನ್ನು ಅವಳ ಬಲ